ಹಲೋ, ಯಾರು? ಹಲೋ, ಪೌಡರ್ ಸಾರ ಇದು? ಪೌಡರ್ ಏನ್ ಪೌಡ್ರು? ನನ್ನ ಹೆಸರು ಕೃಷ್ಣ. ಅಂದ್ರೆ ಮನೆ ಹೆಸರಲ್ಲಿ ಕರೆದಿದ್ದು ನಿಮ್ಮನ್ನ. ಏಯ್, ಪೌಡರ್ ನನ್ ಮನೆ ಹೆಸರಲ್ಲ, ನನ್ ಬಾಡಿಗೆ ಹಾಕೊಳ್ಳೋ ಪೌಡ್ರು. ನಿಮಗೆ ನಮ್ಮ ಜಂಬಲಕಡಿ ಪಂಬ ಶಾಪ್ ಇಂದ ಒಂದು ಪ್ರೈಸ್ ಬಂದಿದೆ. ಜಂಬಲಕಡಿ ಪಂಬ ಅದೇನ್ ಹೆಸರು? ಏನ್ ನಾಣಿ ನಾಟಕ ಆಡ್ತಿದ್ಯಾ? ನೀನ್ ಯಾರು ಅಂತ ಗೊತ್ತಾಗ್ಲಿ ಅಂತ ಮಾವಂಗೆ ಹಿಂಟ್ ಕೊಡ್ತಿದ್ಯಾ? ರಾಮ ರಾಮ, ನನ್ ವೇಷ ಭಾಷೆ ಹುಟ್ಟಿನಿಂದ ಬಂದಿದ್ದು ಸರ್. ಅದು ನನ್ ಜೊತೆಗೆ ಹೋಗೋದು. ಸರಿಯಾಗಿ ಮಾತಾಡ್ತಿದ್ರೆ ನಿನ್ ಜಾಬ್ ಹೋಗುತ್ತೆ. ಡೌಟ್ ಬರ್ದಿದ್ ಹಾಗೆ ಮಾತಾಡು ಬೇಗ. ಹಲೋ, ಲೈನ್ ಅಲ್ಲಿ ಇದ್ದೀರಾ? ಕಾರಲ್ಲಿ ಇದೀನಿ. ಎಲ್ಲಿಗೆ ಹೋಗ್ತಿದ್ದೀರಾ? ರಿಜಿಸ್ಟರ್ ಆಫೀಸ್ಗೆ. ಯಾಕೆ? ಮದುವೆಗೆ. ಯಾರ ಮದ್ವೆ? ಆ ವಿಷಯ ಎಲ್ಲ ನಿನ್ಗೆ ಯಾಕೆ? ಏನು ಪ್ರೈಸ್ ಬಂದಿದೆ ಅಂದಿಯಲ್ಲ, ಆ ವಿಷಯ ಹೇಳೋ. ಮೊನ್ನೆ ನೀವು ನಮ್ಮ ಶಾಪಲ್ಲಿ ಡಜನ್ ಪೌಡರ್ ಡಬ್ಬ ತಗೊಂಡ್ರಲ್ಲ, ಅದಕ್ಕೆ ಪ್ರೈಸ್ ಬಂದಿದೆ. ಎಲ್ಲಿಗೆ ಬರ್ಬೇಕು ಅಂತೀರಾ? ರಿಜಿಸ್ಟರ್ ಆಫೀಸ್ಗೆ ಬನ್ನಿ. ಬಿಡ 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 ಬಿಡ, ಕೆಲ್ಸ ಆದ್ಮೇಲೆ ನಾನೇ ಬರ್ತೀನಿ. ಅದ್ ಸರಿ, ಏನ್ ಪ್ರೈಸ್ ಬಂದಿದೆ? ಅದು ಕಟ್ಟ್ಯಾಕ್ ಮಾಡಿದ್ರಿ ಸರ್. ನಿಮ್ಮ ಮಾವ ಪ್ರೈಸ್ ಏನು ಅಂತ ಕೇಳ್ತಿದ್ರು. ಇದೇ ಪ್ರೈಸ್, ತಗೊಂಡು ಹೋಗ್ಕೊಡು. ಲೊಕೇಶನ್ ಎಲ್ಲಿಂತ ಗೊತ್ತಾಯ್ತಲ್ಲ, ಕಾರ್ ಹತ್ತು ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕು. ಚಂದ್ರಿಕಾ, ನಮ್ಗೆ ಪ್ರೈಸ್ ಬಂದಿದೆ. ಪೌಡರ್ ತಗೊಂಡಿದ್ದಕ್ಕೆ ಪ್ರೈಸು. ಏನ್ ಪ್ರೈಸು? ಅದನ್ನ ಕೇಳ್ತಿದ್ದೆ, ಕಾಲ್ ಕಟ್ಟಾಯ್ತು. ಕಾರ್ ಇಳಿದು ಹೋಗಿ ಪ್ರೈಸ್ ತಗೊಳ್ಳೋಣವಾ? ಈಗ ನಾವು ಕಾರಿಂದ ಇಳಿದ್ರೆ ನಿತ್ಯ ನಮ್ಮಿಬ್ರನ್ನ ಕುತ್ತಿಗೆ ಕಟ್ ಮಾಡ್ತಾಳೆ. ಸೈಲೆಂಟ್ ಆಗಿರಿ. ರಿಜಿಸ್ಟರ್ ಸರ್, ರಿಜಿಸ್ಟರ್ ಸರ್. ಸರ್ ಇಲ್ಲ. ರಿಜಿಸ್ಟರ್ ಸರ್ ಎಲ್ಲೋಗಿದ್ದಾರೆ ಸರ್? ನಿನ್ನೆ ಆಫೀಸ್ ಕೆಲಸ ಮುಗಿದ ತಕ್ಷಣ ಮನೆಗೆ ಹೋದ್ರು. ಯಾರಾದ್ರೂ ಆಫೀಸ್ ಮುಗಿದ ಮೇಲೆ ಮನೆಗೆ ಹೋಗ್ತಾರೆ, ಬೇರೆ ಎಲ್ಲೂ ಹೋಗೋದಿಲ್ಲ. ಇವತ್ತು ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳ್ತಾ ಇದ್ದೀನಿ. ಯಾವಾಗ ಬೇಕಾದ್ರೂ ಬರ್ಬೋದು, ವೇಟ್ ಮಾಡಿ. ನಾವ್ ಅರ್ಜೆಂಟಾಗಿ ಮದ್ವೆ ಮಾಡ್ಕೋಬೇಕು. ಹತ್ರದಲ್ಲಿ ಬೇರೆ ರಿಜಿಸ್ಟರ್ ಆಫೀಸ್ ಇದೆಯಾ? ಇಷ್ಟೊಂದು ಅವಸರ ಮಾಡಬಾರ್ದಮ್ಮ. ಸಾರ್, ನಾವು ಓಡ್ ಬಂದ್ಬಿಟ್ಟಿದೀವಿ ಸರ್. ನಮ್ಮವರೆಲ್ಲ ಹುಡುಕಿ ನಮ್ಮನ್ನ ಹಿಡ್ಕೊಂಡು ಹೋಗ್ತಾರೆ ಅಂತ ಭಯ ಆಗ್ತಿದೆ ಸರ್. ಅಲ್ಲೋಡ್ ಬಂದ್ರು ಅನ್ಸುತ್ತೆ ಚೇತು. ಇವಾಗ ಏನ್ ಮಾಡೋದು? ಒಂದ್ ನಿಮಿಷ ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಳ್ಳೋಣ ಸಮಂತ, ಓಕೆನಾ? ಅಲ್ಲೋಡು, ಅಲ್ಲಿ ಬಚ್ಚಿಟ್ಕೊಳ್ಳೋಣ. ಬಾ 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 ಬಾ, ಹೋಗೋಣ ಬಾ. ಸಾರ್ ಇನ್ನೂ ಬಂದಿಲ್ಲ, ಕೂತ್ಕೊಳ್ಳಿ ಮೇಡಮ್. ಇಟ್ಸ್ ಓಕೆ. ಚೇತು, ಇವ್ರು ನಮ್ ಕಡೆಯವ್ರಲ್ಲ. ಹೌದು ಸಮಂತ, ನಮ್ ತರನೇ ಅವರು ಕೂಡ ಮದುವೆ ಮಾಡ್ಕೊಳಕ್ ಬಂದಿದ್ದಾರೆ. ಸ್ಯಾಮ್, ಇದು ನಮ್ ತರ ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ಅನ್ಸುತ್ತೆ. ನೋಡು, ಹುಡುಗ ಹುಡುಗಿಗೆ ಮದುವೆ ಇಷ್ಟ ಇಲ್ದಿರೋ ತರ ಮುಖಗಳನ್ನ ಗಂಟಾಕೊಂಡು ಹೆಂಗಿದ್ದಾರೆ.
ಅವ್ರು ಹೇಗಿದ್ರೆ ನಮ್ಗೇನ್ ಚೇತು, ನಮ್ ಕೆಲ್ಸ ಏನ್ ನಾವ್ ನೋಡ್ಕೊಳ್ಳೋಣ. ಆಯ್ತು ಬಿಡು. ದೇವ್ರೆ, ಈ ಮದುವೆ ಯಾವ ರೀತಿಲೂ ಆತಂಕ ಬರ್ದೆ ನಡಿಬೇಕು. ತುಂಬ ಥ್ಯಾಂಕ್ಸ್ ರಾಣ. ಇಷ್ಟ ಇಲ್ಲದೆ ಇದ್ರು ಈ ಮದುವೆಗೆ ಒಪ್ಕೊಂಡಿದ್ಯಾ. ಗಂಗಾ ಅವ್ರಿಗೋಸ್ಕರ ಒಪ್ಕೊಂಡಿದ್ದೀನಿ ಆಂಟಿ. ಮದುವೆ ಆದ್ಮೇಲೆ ನಿತ್ಯ ನನ್ನ ಜೊತೆ ಹೇಗಿರ್ತಾಳೋ ಗೊತ್ತಿಲ್ಲ, ಆದರೆ ಈಗ ಗಂಗಾ ಅವ್ರು ಹ್ಯಾಪಿ ಆಗಿರ್ತಾರೆ, ಅದಕ್ಕೆ ಒಪ್ಕೊಂಡೆ. ನಮ್ಗಿನ್ನೂ 10-15 ನಿಮಿಷ ಟೈಮ್ ಇದೆಯಮ್ಮ. ಅಷ್ಟ್ರಲ್ಲಿ ಮದುವೆ ಹೇಗಾದ್ರೂ ನಿಲ್ಸ್ಬೋದು. ಏನಾದ್ರೂ ಯೋಚನೆ ಮಾಡಿ ಅಂತ ಹೇಳಿದ್ನಲ್ವಾ. ಎಷ್ಟು ಯೋಚನೆ ಮಾಡಿದ್ರು ಐಡಿಯಾ ಬರ್ತಿಲ್ಲಮ್ಮ. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಈ ಮದುವೆ ನಡಿಬಾರ್ದು. ಸಮಥಿಂಗ್ ಈಸ್ ರಾಂಗ್. ಏನೋ ನಡೆಯುತ್ತೆ ಇಲ್ಲಿ. ಏನ್ ನಡೆದ್ರೆ ನಮ್ಗೇನು, ನಮ್ ಕೆಲ್ಸ ನಾವ್ ನೋಡ್ಕೊಳ್ಳೋಣ. ಆಯ್ತು ಬಿಡು. ಗಂಗಾ ಮೇಡಮ್ ನಿಜವಾಗ್ಲೂ ನಿತ್ಯ ಅವರಿಗೆ ಮದುವೆ ಮಾಡ್ತಿದ್ದಾರೆ. ಆದರೆ ಇಷ್ಟು ಸಿಂಪಲ್ ಆಗಿ ಅದು ರಿಜಿಸ್ಟರ್ ಆಫೀಸರ್ ಮಾಡ್ತಿದ್ದಾರಲ್ಲ. ನಿತ್ಯ ಅವ್ರ ಮದುವೆ ಅಲ್ದಿದ್ರೆ ಇನ್ಯಾರ್ದು ಆಗಿರ್ಬೋದು. ನಾಣಿ, ಒಳಗೇನ್ ಮಾಡ್ತಿದ್ಯಾ? ಬರ್ತಿದ್ದೀನಿ ಸರ್. ಒಳಗಡೆ ಇನ್ನು ಯಾರ್ಯಾರಿದ್ದಾರೋ ಏನೋ. ಸಾರ್ ಒಳಗಡೆ ಹೋಗೋದ್ರೊಳಗಡೆ ಅಲ್ಲಿರೋರಿಗೆ ಎಚ್ಚರಿಕೆ ಕೊಡಬೇಕು. ಏನ್ ನಾಣಿ? ನೀವು ಹೋಗಿರಿ ಸರ್, ನನ್ನನ್ನು ಪ್ರಕೃತಿ ಕರಿತಿದೆ. ಪ್ರಕೃತಿನ? ನೇಚರ್ ಕಾಲಿಂಗ್ ಸರ್. ಬೇಗ ಮುಗಿಸ್ಕೊಂಡ್ ಬಾ. ಚಂದ್ರಿಕಾ, ಆ ಪ್ರೈಸ್ ಕೊಡೋನು ಮತ್ತೆ ಫೋನ್ ಮಾಡಿದಾನೆ. ಆ ಕಡೆ ಪಕ್ಕಕ್ಕೆ ಹೋಗಿ ಮಾತಾಡ್ರಿ. ಹಲೋ ಹಲೋ ಹಲೋ, ಜಂಬಲ ಕಡೆ ಪಮ್ಮ ಅವ್ರೆ. ಅವನು ಯಾರು? ನೀವೇ ಸರ್. ನನ್ನ ಹೆಸರು ಅದಲ್ಲ. ಆಗ ಅದೇ ಹೆಸರು ಹೇಳಿದ್ದು. ನಾನು ಯಾವಾಗ ಹೇಳ್ದೆ? ನೀವೇ ಅಲ್ವಾ ಫೋನ್ ಮಾಡಿ ಪ್ರೈಸ್ ಬಂದಿದೆ ಅಂದಿದ್ದು? ಅದ್ ಬಿಡಿ, ನಮ್ಗೇನ್ ಪ್ರೈಸ್ ಬಂದಿದೆ? ನೀವು ಪೌಡರ್ ಹಚ್ಕೊಳ್ಳಕ್ಕೆ ಪೌಡರ್ ಡಬ್ಬಿ ಬಂದಿದೆ ನಿಮ್ಗೆ. ಏನ್ ಸರ್, 1 ಡಜನ್ ಪೌಡರ್ ತಗೊಂಡ್ರೆ ಅದನ್ನ ಹಾಕೊಳ್ಳಕ್ಕೆ ಪೌಡರ್ ಡಬ್ಬಿ ಕೊಡ್ತೀರಾ? ಹೋಗ್ಲಿ, ಪರಪ್ಪನ ಅಗ್ರಹಾರಕ್ಕೆ ಹೋಗ್ತೀರಾ? ಕೃಷ್ಣ ಸರ್, ನಾನು ನಾಣಿ. ಏಯ್ ನಾಣಿ, ನೀನು? ಅದೇ ಅಲ್ವಾ ಹೇಳಿದ್ದು. ಎಲ್ಲಿದ್ದೀರಾ? ನಿನ್ಗೆ ಯಾಕೋ ನಾವಿರೋ ಜಾಗ? ಜೈ ಸಾರು ನಾನು ರಿಜಿಸ್ಟರ್ ಆಫೀಸಿಗೆ ಬಂದಿದ್ದೀವಿ. ನಾನು ಹೊರಗಡೆ ಇದ್ದೀನಿ, ಜೈ ಸರ್ ಒಳಗಡೆ ಬರ್ತಿದ್ದಾರೆ. ಜೈ ಬರ್ತಿದ್ದಾನ? ಜೈ ಬರ್ತಿದ್ದಾನ? ಅದನ್ನ ಹೇಳಕ್ಕೆ ಫೋನ್ ಮಾಡಿದ್ದು. ಅಂದ್ರೆ ಪ್ರೈಸ್ ಕೊಡಕ್ಕೆ ಫೋನ್ ಮಾಡಿದ್ದಲ್ವಾ? ನಿಮ್ಮ ಪ್ರೈಸ್ ನ ನಿಮ್ಮನ್ನ ಹಾರ ಹಾಕಿ ಪೂಜೆ ಮಾಡಬೇಕು. ಕೃಷ್ಣ ಸರ್ ಮೊದಲು ಎಲ್ಲರನ್ನು ಅಲರ್ಟ್ ಮಾಡಿಸಿ. ಜೈ ಬರ್ತಿದ್ದಾನೆ, ಜೈ ಬರ್ತಿದ್ದಾನೆ, ಅಮ್ಮ ಜೈ ಬರ್ತಿದ್ದಾನೆ. ನಿಂಗೆ ಹೇಳಿಲ್ವಾ ಸ್ಯಾಮ್, ಇಲ್ಲೇನೋ ನಡೆಯುತ್ತೆ ಅಂತ? ಏನ್ ನಡೆದ್ರೆ ನಮ್ಗೇನ್ ಚೇತು, ನಮ್ ಕೆಲ್ಸ ನಾವ್ ನೋಡ್ಕೋಬೇಕಲ್ವಾ. ಅಷ್ಟೇ ಬಿಡು ಬಂಗಾರ. ನಿತ್ಯ, ಹೋಗು.
ರಾಣ ನೀನ್ ಕೂಡ ಹೋಗು, ಆಮೇಲೆ ಬಂದ್ರಾಯ್ತು. ನೀನ್ ಯಾವಾಗ ಬಂದ್ರೂ ಟೆನ್ಷನ್ ಆಗ್ತಿತ್ತು ಜೈ, ಬಟ್ ಫಾರ್ ದ ಫಸ್ಟ್ ಟೈಮ್ ನೀನ್ ಬಂದಿದ್ದು ಖುಷಿ ಆಗ್ತಿದೆ. ಈ ಹೊಸ ಕ್ಯಾರೆಕ್ಟರ್ ಯಾರು ಸಮಂತ? ಯಾರಿದ್ರೆ ನಮ್ಗೇನು, ನಮ್ ಕೆಲ್ಸ ನಾವ್ ನೋಡ್ಕೊಳ್ಳೋಣ. ಹೌದು ಬಿಡು, ಆಯ್ತು. ಇಲ್ಲಿ ಬಂದಿದ್ಯಲ್ಲ ಜೈ, ಆ ಕ್ವಶನ್ನ ನಾನ್ ಕೇಳ್ಬೇಕು ಆಂಟಿ. ನೀವೆಲ್ಲ ಇಲ್ಲೇನ್ ಮಾಡ್ತಿದ್ದೀರಾ? ಅದು ಗಂಗಾ, ಯಾರ್ದೋ ಮದ್ವೆ ಅಂತಂದೆ? ನಮ್ ಸ್ವಪ್ನ ಫ್ರೆಂಡ್ ಕಣೋ. ಸ್ವಲ್ಪ ಹೊತ್ತು ಬಾಯ್ ಮುಚ್ಕೊಂಡಿರ್ರಿ. ಸ್ವಪ್ನ ಫ್ರೆಂಡಾ? ಎಲ್ಲಿ? ಆ ಮದುವೆ ಬೇರೆ ಕಡೆ ನಡೀತಿದೆ ಜೈ. ಮತ್ ಇಲ್ಲೇನ್ ನಡೀತಿದೆ? ಮದ್ವೆ ಜೈ. ಯಾರ್ ಮದ್ವೆ? ಅದು ಅದು ರಾಣ ಮದ್ವೆ ಜೈ. ಓ ಏಯ್, ಕಂಗ್ರಾಟ್ಸ್ ರಾಣ. ಬಿಸ್ನೆಸ್ ಮಾಡೋದಕ್ಕೇನು ಬಂದು ಇಲ್ಲಿ ಹುಡುಗಿನೇ ಮದುವೆ ಮಾಡ್ಕೋತಿದ್ಯಾ? ಎಲ್ಲಿ ಮದುವೆ ಹುಡುಗಿ? ಮದ್ಮಗಳಿಲ್ಲಪ್ಪ. ಮದುಮಗಳಿಲ್ಲ ಅಂತಂದ್ರೇನು? ಮದುಮಗಳಿದ್ದಾಳೆ ಜೈ. ಎಲ್ಲಿ? ಔತ್ಕೊಂಡಿದ್ದಾಳೆ. ರೇ ಪೌಡ್ರು, ಸ್ವಲ್ಪ ಕಂಟ್ರೋಲಲ್ಲಿರ್ರಿ. ಔತ್ಕೊಳ್ಳೋದು ಅಂದ್ರೇನು? ನಾಚಿಕೆನಾ ಭಯನಾ? ಅದೇನಿಲ್ಲ. ಇಲ್ಲಿ ಇವಳೇ ಮದುಮಗಳು. ಏಯ್, ಇವ್ಳು ನಾನ್ ಮದ್ವೆ ಆಗೋ ಹುಡುಗಿ ಕಣೋ. 5 minutes ಕೋಆಪರೇಟ್ ಮಾಡಿ ಪ್ಲೀಸ್. ಹೇಳಿಲ್ವಾ ಇಲ್ಲೇನೋ ನಡೆಯುತ್ತೆ ಅಂತ? ಏನಾದ್ರೂ ಏನ್ ನಡೆದ್ರು ನಮ್ಗೆ ಯಾಕೆ ಅಂತ ಮಾತ್ರ ಹೇಳ್ಬೇಡ. ಈಗ ವಾಟರ್ ಎಲ್ಲ ನಮ್ ಗ್ರೌಂಡ್ ಕೆಳಗೆ ಬಂದಿದೆ. ಏನೋ ಹೇಳ್ತಿದ್ದಾರೆ. ನೀವ್ ಯಾರು ಅಂತ ಕೇಳ್ತಿದ್ದಾಳೆ. ಅದ್ ಸರಿ, ಇವನ್ ಯಾರು? ಮದ್ಮಗಳ ಅಣ್ಣ. ಅಣ್ಣನಾ? ಇವನು ಬ್ರದರ್ ಅಲ್ಲ, ಲವರ್. ಲವ್ವರಾ? ಮಾಜಿ ಲವರ್, ಎಕ್ಸ್ ಬಾಯ್ ಫ್ರೆಂಡ್. ಅವನಿಗೆ ಇಲ್ಲೇನ್ ಕೆಲಸ ಅಂತ? ನಿನ್ಗೇನು ಇಲ್ಲಿ ಕೆಲಸ? ಅಪ್ಪ, ಕ್ಲಾರಿಟಿ ಬೇಕಲ್ಲ ಸರ್. ಏಯ್, ಇಲ್ಲಿ ರಾಣಾಗೂ ನಿತ್ಯಾಗೂ ಮದುವೆ ಆಗ್ತಿದೆ. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರೋ. ಎಲ್ಲ ಕನ್ಫ್ಯೂಸ್ ಆಗಿದೆಯಲ್ಲ. ಕನ್ಫ್ಯೂಷನ್ ಏನಿಲ್ಲ ಜೈ. ರಾಣಾಗೂ ಈ ಹುಡುಗಿಗೂ ಮದುವೆ. ಈ ಮದುವೆ ಅವಳ ಮನೇಲಿ ಇಷ್ಟ ಇಲ್ಲ. ಅದಕ್ಕೆ ಈ ಹುಡುಗಿ ತನ್ನ ಫ್ರೆಂಡ್ ಜೊತೆ ಓಡ್ ಬಂದಿದ್ದಾಳೆ. ಸ್ವಲ್ಪ ಹೊತ್ತಲ್ಲೇ ಮದುವೆ. ಈ ಮದ್ವೆಗೆ ನಾನು ನಿನ್ ತಾಳಿ ತಗೊಂಡಿದ್ದೆ. ಹೌದ್ರಿ. ಮತ್ತಿನ್ ಲೇಟ್ ಯಾಕೆ? ರಿಜಿಸ್ಟರ್ ಇನ್ನೂ ಬಂದಿಲ್ಲ. ನೀವು ಹೋಗಿರಿ, ನಾವು ಮದ್ವೆ ಆದ್ಮೇಲೆ ಬರ್ತೀವಿ.
ನೋ, ಜೈ ಹೋಗಲ್ಲ. ನಡೀತಿರೋದು ನಮ್ಮ ರಾಣನ್ ಮದ್ವೆ ಅಲ್ವಾ ಗಂಗಾ? ಮದ್ವೆ ನೋಡ್ದೆ ಹೇಗೆ ಹೋಗೋಕ್ಕಾಗತ್ತೆ ಹೇಳಿ? ಸೂಪರ್ ಆಗಿ ಹೇಳ್ದೆ ಜೈ. ಎಲ್ಲ ಚೆನ್ನಾಗಿ ಸಿಕ್ಬಿದ್ರು. ಈಗ ಈ ಮದ್ವೆ ಹೇಗಾಗತ್ತೆ ನೋಡ್ತೀನಿ. ರಿಜಿಸ್ಟ್ರಾರ್ ಬರೋದಕ್ಕೆ ಲೇಟ್ ಆಗತ್ತೆ ಜೈ. ನಿನಗೆ ಬೇರೆ ಏನಾದರೂ ಕೆಲಸ ಇರಬಹುದು, ಹೋಗು. ನನಗೇನು ಕೆಲಸ ಇಲ್ಲ ಆಂಟಿ, ಮದ್ವೆ ಆದ್ಮೇಲೆ ಹೋಗ್ತೀನಿ. ಏನ್ ನಣೆ? ಸರ್, ಅದು ಒಂದು ಕ್ಲಾರಿಟಿ ಸಿಕ್ತಲ್ಲ, ನಾವ್ ಇಲ್ಲಿಂದ ಹೋಗೋದು ಬೆಟರ್ ಏನೋ? ಯಾಕೆ ಮತ್ತೆ ಪ್ರಕೃತಿ ಕರಿತಿದ್ಯಾ? ನೀವಿಲ್ಲೇ ಇದ್ರೆ ಪ್ರಳಯ ಆಗುತ್ತೆ. ನೀನೇನೋ 5 ನಿಮಿಷ ಅಂತಂದೆ, ಇವ್ ನೋಡಿದ್ರೆ ಕದ್ಲೋ ಥರ ಕಾಣಿಸ್ತಾ ಇಲ್ಲ. ಈಗ ನಾನು ಏನು ಮಾಡಲಿ ಹೇಳು? ಪ್ಲೀಸ್ ಇನ್ನೊಂದು 5 ಮಿನಿಟ್ಸ್ ಅಷ್ಟೇ, ಅವ್ರು ಹೋಗ್ತಾರೆ. ಅಲ್ಲಿವರೆಗೂ ಕೋಪರೇಟ್ ಮಾಡಿ. ಅವ್ರು ರಿಕ್ವೆಸ್ಟ್ ಮಾಡ್ತಿದಾರಲ್ವಾ ಚೇತು, ವೇಟ್ ಮಾಡೋಣ. ಇಲ್ಲಿವರೆಗೂ ಏನು ನಡೆದ್ರು ನಮಗೆ ಯಾಕೆ ಅಂತಂದೆ, ಈಗೇನೆ ಸಡನ್ ಆಗಿ ಇಲ್ವಾಲ್ವಾ ಆಗ್ಬಿಟ್ಟೆ. ಕೊನೆಗೆ ನನ್ನ ಬಾಯಿಗೆ ಮಣ್ಣು ಹಾಕೋತರ ಇದೆಯಲ್ಲೇ. ಈಗೇನ್ ಮಾಡ್ತೀರೋ ನೋಡ್ತೀನಿ. ಕಂಗ್ರಾಟ್ಸ್ ನಿತ್ಯ, ಈ ಮದುವೆ ಹೇಗ್ ನಿಲ್ಲುತ್ತೆ ಅಂತ ಟೆನ್ಷನ್ ಮಾಡ್ಕೊಂಡ್ರೆ ಹೀಗಾಗೋಯ್ತು. ಎಸ್, ಜೈ ಕರೆಕ್ಟ್ ಟೈಮಿಗೆ ಬಂದ. ರಿಜಿಸ್ಟರ್ ಬರೋ ತನಕ ಹೋಗಲ್ಲ, ಈ ಮದ್ವೆ ನಡೆಯಲ್ಲ. ಆದ್ರೆ ರಾಣಾ ಅದೇ ಹುಡುಗಿ ಮದುಮಗಳು ಅಂತ ಹೇಳಿದ್ನಲ್ಲ. ನನಗೇನು ಲಾಸ್ ಇಲ್ವಲ್ಲ. ರಾಣಾ ಆ ಹುಡುಗಿ ಸಿಕ್ಬೀಳ್ತಾರೆ, ನಾನು ಸೇಫ್. ಕೊನೆಗೂ ನಿಂಗೆ ಒಳ್ಳೇದಾಯ್ತಮ್ಮ. ಜೈ ಹೋಗೋವರೆಗೂ ನೀನ್ ಇಲ್ಲೇ ಇರು, ಆಯ್ತಾ? ಅಮ್ಮ, ಈಗೇನ್ ಮಾಡೋದಮ್ಮ? ಏನಾದರೂ ಹೇಳಿ ಜೈ ಇಲ್ಲಿಂದ ಹೋಗೋ ಹಾಗೆ ಮಾಡು ಗಂಗಾ. ಏನ್ ಹೇಳಿದ್ರು ಅವ್ರು ಕೇಳೋದಿಲ್ಲಮ್ಮ. ಜೈ ಹೋಗದೆ ಇದ್ರೆ ಈ ಮದ್ವೆ ನಡೆಯಲ್ಲ ಗಂಗಾ. ಏನ್ ಮಾಡೋದಮ್ಮ ಈಗ? ಹಾ, ನಾಣಿ ಅವ್ರ ಹತ್ರ ಹೇಳ್ಸಿದ್ರೆ? ಆ ಕೆಲಸ ಮಾಡು ಗಂಗಾ. ಏನೋ ಫೋನಲ್ಲಿ ಪ್ರೈಸು ಪೌಡರ್ ಡಬ್ಬ ಅಂತ ಹೇಳಿ ಜೈನ ಇಲ್ಲಿ ಕರ್ಕೊಂಡು ಬಂದೆ. ಇದು ನನ್ನ ಪ್ಲಾನ್ ಅಲ್ಲ ಸರ್, ಸಾರ್ ಪ್ಲಾನೇ. ಈ ಮಾತನ್ನ ನನಗೆ ಮೊದಲೇ ಹೇಳೋದಲ್ವಾ? ನಾನು ನನ್ನ ಸ್ಟೈಲಲ್ಲೇ ಮಾತಾಡಿ ನಿಮಗೆ ಹಿಂಟ್ ಕೊಟ್ಟಿದ್ದೆ, ನೀವೇ ಗುರ್ತಿಡಿಲಿಲ್ಲ. ಅಂದ್ರೆ ನನಗೆ ಬುದ್ಧಿ ಇಲ್ಲ ಅಂತನಾ? ಅದು ಬೇರೆ ಹೇಳ್ಬೇಕಾ? ನಂಗೆ ಬುದ್ಧಿ ಇಲ್ವಾ? ನಾಣಿ ಅವ್ರೆ, ಮೇಡಮ್ ಹೇಳಿ. ಹೇಗಾದ್ರೂ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಸಾರ್ ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದಾರೆ ಮೇಡಮ್. ಅವ್ರಿಲ್ಲಿದ್ರೆ ರಾಣಾ ನಿತ್ಯ ಮದ್ವೆ ನಡೆಯಲ್ಲ ನಾಣಿ ಅವ್ರೆ. ಗೊತ್ತು ಮೇಡಮ್, ಆದ್ರೆ ಸಾರ್ ಬರೋಕ್ ರೆಡಿ ಇಲ್ಲ. ನೀವೇ ಏನಾದ್ರೂ ಮಾಡ್ಬೇಕು ನಾಣಿ ಅವ್ರೆ. ಟ್ರೈ ಮಾಡ್ತೀನಿ ಮೇಡಮ್. ಈಗ ನನ್ನ ಪರಿಸ್ಥಿತಿ ಏನ್ ಸಾರ್? ಪರಿಸ್ಥಿತಿ ಏನೋ ನನಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ಅಂದ್ರೆ ನಾನ್ ನಿಮ್ಮನ್ ಮದ್ವೆ ಆಗ್ಬೇಕಾ? ನೋ, ನಾನ್ ಚೇತನ್ ಬಿಟ್ರೆ ನಾನು ಯಾರನ್ನೂ ಮದ್ವೆ ಆಗಲ್ಲ. ಚೇತು, ನಾವ್ ಹೋಗೋಣ ಬಾ. ಪ್ಲೀಸ್ 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 ಇನ್ನೊಂದು 5 ಮಿನಿಟ್ಸ್ ವೇಟ್ ಮಾಡಿ ಪ್ಲೀಸ್. ಏನಾಯ್ತು? ಸರ್, ಮನೇಲಿ ಪಾಪ ಅಳ್ತಿರುತ್ತೇನೋ, ಹೋಗೋಣ ಸರ್. ಪಾಪು ಹತ್ರ ನೋಡ್ಕೊಳ್ಳೋದಕ್ಕೆ ಚಿಕ್ಕಮ್ಮ ಮತ್ತೆ ಅಜ್ಜಿ ಇದ್ದಾರೆ ನಾಣಿ. ನಾವು ಇಲ್ಲಿನ ಕೆಲಸ ನೋಡಬೇಕು. ರಿಜಿಸ್ಟರ್ ಬರೋ ತನಕ ಅಲ್ಲಿವರೆಗೂ ಇಲ್ಲೇ ವೇಟ್ ಮಾಡೋಣ. ಅಲ್ಲಿ ತನಕ ಎಲ್ಲೂ ಹೋಗಂಗಿಲ್ಲ. ಸರ್,
ರಿಜಿಸ್ಟರ್ ಸರ್ ಬಂದ್ರು, ನಮ್ಮ ಮದುವೆ ಫಿಕ್ಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇವತ್ತು ಎಷ್ಟು ಮದುವೆ ಇದೆ? 2 ಸರ್. ಸರಿ, ಮೊದಲನೇ ಜೋಡಿನ ಕರಿ. ಸರಿ ಸರ್, ನೀವು ಬನ್ನಿ. ಹುಡುಗಿಯಲ್ಲಿ